ಎಲ್ಲರೂ ಹೀರೋಯಿನ್ಸು, ಎಲ್ಲರೂ ಹೀರೋಗಳು, ಎಲ್ಲರೂ ಆರ್ಟಿಸ್ಟ್ಗಳಾಗ್ಬಿಟ್ಟಿದ್ದಾರೆ, ಮೊಬೈಲ್ ಬಂದುಬಿಟ್ಟು. ಸೊ ಈ ಥರ ಮಧ್ಯದಲ್ಲಿ ಬೆಳೆಯೋದು ಸ್ವಲ್ಪ ಕಷ್ಟ ಆಗ್ತಿದೆ ಅಂತ ನನಗೆ ಇವಾಗ ಫೀಲ್ ಆಗ್ತಾ ಇದೆ. ಒಂದೊಂದು ಮೂವಿನಲ್ಲೂ ಒಂದೊಂದು ಎಕ್ಸ್ಪೀರಿಯನ್ಸ್. ಒಬ್ಬೊಬ್ಬರು ದೇವ್ರ ಥರ ಇರ್ತಾರೆ, ಪ್ರೊಡ್ಯೂಸರ್ಸ್ ಆಗಿರ್ಬೋದು, ಡೈರೆಕ್ಟರ್ಸ್ ಆಗಿರ್ಬೋದು, ಮೂವಿನೇ ಅವರಿಗೆ ಜೀವ ಎಲ್ಲ. ಅಲ್ಲ, ನನ್ನ ಪ್ರಕಾರ ಇವಾಗ ಆ ತಂಡನೇ ಫಸ್ಟ್ ಸರ್ಕಲ್. ಹೌದು, ಆ ತಂಡನೇ ಒಟ್ಟಿಗಿಲ್ಲ ಅಂದಾಗ ಆ ಫಸ್ಟ್ ಸರ್ಕಲ್ದು ಫ್ರೆಂಡ್ಸು, ರಿಲೇಟಿವ್ಸು ಅವರೇ ಇಲ್ವಲ್ಲ. ಇಷ್ಟು ಜನರಲ್ಲಿ ನಮ್ಮನ್ನು ನಾವು ಗುರುತಿಸ್ಕೊಳ್ಳೋಕೆ ಹೆಂಗಾಗಿದೆ ಅಂತಂದರೆ ಇವಾಗ ಕಾಣಿಸ್ತಾ ಇಲ್ಲ. ತುಂಬ ಜನ ಆರ್ಟಿಸ್ಟ್ಗಳು ಕಾಣಿಸ್ತಾ ಇಲ್ಲ. ಅವ್ರು ಎಷ್ಟೋ ಒಂದು 10 ರೂಪಾಯಿ ಕೊಟ್ಟಿದ್ರೆ ಇವ್ರು ನಮಗೆ 1 ರೂಪಾಯಿ ಕೊಡ್ತಾರೆ. ಇನ್ನು ಮಿಕ್ಕಿದ್ದೆಲ್ಲ ಅವ್ರ ಪಾಲಿಗೆ ಹೋಗಿರುತ್ತೆ. ಅದು ಗೊತ್ತಾಗಲ್ಲ ಪ್ರೊಡ್ಯೂಸರ್ಸರಿಗೆ. ಸೊ ಆ ಥರ ಒಂದು ಮೂವಿ ಅಂತ ಬಂದಾಗ ಮೇನ್ ಪ್ರಮೋಷನ್ಸೇ. ಏನಾದರೂ ಡೈಲಿ ಆ್ಯಕ್ಟಿವಿಟೀಸ್ ಇರಬೇಕು. ಸುಮ್ಮನೆ ಈಗ ಮೂವಿ ರಿಲೀಸ್ ಆಗುತ್ತೆ, ಒಂದು ಡೇಟ್ ಇಟ್ಬಿಟ್ರೆ ಆ ಟೈಮಲ್ಲಿ ರಿಲೀಸ್ ಮಾಡ್ತಾರೆ, ಗೊತ್ತೇ ಆಗೋದಿಲ್ಲ. Investing in cinemas without cinema knowledge is injurious to you, your family, and the audience too. ಸಿನಿಮಾ ಇಂಡಸ್ಟ್ರಿಲಿ ಬರೋಕ್ಕೆ ಅಂತ ಕಾಯ್ತಾ ಇರೋ ಫಿಮೇಲ್ ಆರ್ ಮೇಲ್ ಆರ್ಟಿಸ್ಟ್ಗಳಿಗೆ ಹೌ ದೇ ಹ್ಯಾವ್ ಟು ಗೆಟ್ ಪ್ರಿಪೇರ್ಡ್. ಯಾಕೆಂದರೆ ನೀವು ಆಗಲೇ 16 ಸಿನಿಮಾ ಮಾಡಿನೂ ಇನ್ನೂ ಪ್ರಿಪ್ರೇಷನಲ್ಲೇ ಇದ್ದೀನಿ ಅಂತೀರಾ. ಈಗಿನ ದಿನ ಜಗತ್ತಲ್ಲಿ ಜನ ಹೆಂಗೆ ಅಂದ್ಕೊಂಡಿದ್ದಾರೆ ಅಂದರೆ, ಅದೇ ನೀವು ಹೇಳಿದ್ರಲ್ಲ, ನಾನು ಮೆಜೆಸ್ಟಿಕಲ್ಲಿ ಬಂದು ಲ್ಯಾಂಡ್ ಆದಾಗ ಅಂದ್ಕೊಂಡೆ ನಾನು ಹಿಂಗೆ ಸಿಕ್ಬಿಡುತ್ತೆ, ಹಿಂಗೆ ಆಗ್ಬಿಡ್ತೀನಿ, ಹಂಗೆ ಆಗ್ಬಿಡ್ತೀನಿ. ಅಷ್ಟು ಸುಲಭ ಇಲ್ಲ. ಅದಕ್ಕೆ ನಿಮ್ಮ ಕಿವಿ ಮಾತು ಅವ್ರಿಗೆ. ಸರಿ, ಇವಾಗ ಹೆಂಗಾಗಿದೆ ಅಂದರೆ ಇಂಡಸ್ಟ್ರಿ ರೀಲ್ಸ್ ಬಂದುಬಿಟ್ಟು ನಮ್ಮಂಥ ಆರ್ಟಿಸ್ಟ್ಗಳಿಗೆ ಬೆಲೆನೇ ಹೊರಟೋಗಿದೆ. ಅದು ನಿಜ ಅಂತ ಅಂದ್ಕೊಳ್ತೀನಿ. ಮುಂಚೆ ಎಲ್ಲ ಅದೊಂದು ವ್ಯಾಲ್ಯೂ ಇತ್ತು. ಮೂವಿ ಅಂತ ಅಂದರೆ, ಆರ್ಟಿಸ್ಟ್ ಅಂತ ಅಂದರೆ ಒಂದು ವ್ಯಾಲ್ಯೂ ಇತ್ತು. ಈಗ ನೀವು ತುಂಬ ಜನನ ಇಂಟರ್ವ್ಯೂ ಮಾಡಿದ್ದೀರಾ, ನೋಡಿದ್ದೀನಿ ನಾನು. ಅವರ ಹಳೆ ಎಕ್ಸ್ಪೀರಿಯನ್ಸ್ಗಳೆಲ್ಲ ಕೇಳಿದಾಗ ನಾವು ಏನು ಅಂದರೆ ಏನೂ ಇಲ್ಲ. ಅವ್ರು ಹೇಳಿರೋ ಅಂಥದ್ದು ಆವಾಗಿನ ಆರ್ಟಿಸ್ಟ್ಗಳು ಹಂಗಿದ್ರು, ಹಿಂಗಿದ್ರು, ಡೈರೆಕ್ಟ್ರುಗಳು ಹಂಗಿದ್ರು, ಈ ರೀತಿ ಎಲ್ಲ ಹೇಳ್ಕೊಡ್ತಾಯಿದ್ರು. ಅದೆಲ್ಲ ನಾನೇನು ಎಕ್ಸ್ಪೀರಿಯನ್ಸ್ ಆಗಿಲ್ಲ. ನಾನು ಇವಾಗೇನು ಈ ಫೀಲ್ಡಲ್ಲಿ ಇದ್ದೀನಿ ಇವಾಗ, ಹೀಗೆಲ್ಲ ಆಯ್ತಾ ಅಂತ ಹೇಳ್ಬಿಟ್ಟು. ಮೊನ್ನೆ ಸರ್ ಅಂತಾನೆ ನಿಮ್ಮ ಕೃಷ್ಣ ಸರ್ಗೇನೋ ಇಂಟರ್ವ್ಯೂ ಮಾಡ್ತಾಯಿದ್ರೆ, ಅವ್ರದ್ದೆಲ್ಲ ಎಕ್ಸ್ಪೀರಿಯನ್ಸ್, ರಾಜ್ಕುಮಾರ್ ಸರ್ದು ಇವ್ರದ್ದೆಲ್ಲ ಕೇಳಿದಾಗ ವಾವ್ ಅನ್ನಿಸ್ತು. ಬಟ್ ನಮ್ದು ಏನು ಅಂದರೆ ಏನೂ ಇಲ್ಲ. ಇವಾಗ ಏನಾಗಿದೆ ಅಂತಂದರೆ ಎಲ್ಲರೂ ಹೀರೋಯಿನ್ಸು, ಎಲ್ಲರೂ ಹೀರೋಗಳು, ಎಲ್ಲರೂ ಆರ್ಟಿಸ್ಟ್ಗಳಾಗ್ಬಿಟ್ಟಿದ್ದಾರೆ, ಮೊಬೈಲ್ ಬಂದುಬಿಟ್ಟು. ಸೊ ಈ ಥರ ಮಧ್ಯದಲ್ಲಿ ಬೆಳೆಯೋದು ಸ್ವಲ್ಪ ಕಷ್ಟ ಆಗ್ತಿದೆ ಅಂತ ನನಗೆ ಇವಾಗ ಫೀಲ್ ಆಗ್ತಾ ಇದೆ. ಇವಾಗೆಲ್ಲ ಆಲ್ಮೋಸ್ಟ್ ರೀಲ್ಸಲ್ಲಿ ಜಾಸ್ತಿ ವ್ಯೂಸ್ ಯಾರ ಹತ್ರ ಇರುತ್ತೆ, ಮತ್ತು ಇನ್ಸ್ಟಾದಲ್ಲಿ ಫಾಲೋವರ್ಸ್ ಯಾರ ಹತ್ರ ಜಾಸ್ತಿ ಇರುತ್ತೆ, ಅವ್ರನ್ನ ಕರ್ಕೊಬರ್ತಾ ಇದ್ದಾರೆ ಡೈರೆಕ್ಟರ್ಗಳು. ಅದನ್ನೆಲ್ಲ ನೋಡಿ, ಯಾಕಂದರೆ ಆಗ ಸ್ವಲ್ಪ ಮೂವಿ ಪ್ರಮೋಷನ್ ಆಗುತ್ತೆ. ಆ ಒಂದು ಇದರಿಂದ ಅವ್ರಿಗೆ ಆ್ಯಕ್ಟಿಂಗ್ ಬರುತ್ತೋ ಬರಲ್ವೋ ಅದು ಸೆಕೆಂಡ್ರಿ, ಅವ್ರು ಅದನ್ನೇನು ನೋಡೋಕ್ಕಾಗಲ್ಲ. ಎಲ್ಲಿ ಪಬ್ಲಿಸಿಟಿ ಆಗುತ್ತೆ, ಅದೊಂದು ಸ್ವಲ್ಪ ನನ್ನ ಕಡೆಯಿಂದ ಬೇಜಾರಿದೆ. ಅದೇ ಹೊಸದಾಗಿ ಬರೋರಿಗೆ ನೀವು ಏನು ಹೇಳೋಕ್ಕೆ, ಹೇಗೆ ಪ್ರಿಪೇರ್ ಆಗಿ ಬರಬೇಕು ಅಂತ? ಹೊಸದಾಗಿ ಮೂವಿಗೆ ಬರಬೇಕು ಅಂತ ಬಂದುಬಿಡ್ತಾರೆ. ಬಟ್ ಇಲ್ಲಿ ಮುಖವಾಡಗಳು ತುಂಬ ಇದೆ. ಇಲ್ಲಿ ಯಾರು ಒಳ್ಳೆಯವರು, ಯಾರು ಕೆಟ್ಟವರು ಅಂತ ಗೊತ್ತಿರಲ್ಲ. ಯಾರನ್ನೋ ನಂಬಿ ಅಲ್ಲಿ ಹೋಗ್ತಾರೆ, ಮತ್ತು ಅವ್ರ ಆಸೆ ಇಟ್ಕೊಂಡು ಬಂದಿರ್ತಾರೆ, ಎಲ್ಲ ನಿರಾಸೆ ಆಗುತ್ತೆ. ಅದಕ್ಕೆ ಯಾರನ್ನೂ ನಂಬಕ್ಕೆ ಹೋಗ್ಬಿಡಿ. ನಿಮ್ಮ ಮನಸ್ಸಿಗೆ ಏನು ಅನಿಸುತ್ತೋ ಆ ಮುಖಾಂತರ ಹೋಗಿ ಒಂದು ಒಳ್ಳೆ ಸ್ಟೋರಿನ ಹುಡ್ಕೊಳ್ಳಿ. ಫಸ್ಟೇ ನೀವು ಯಾವಾಗ ಎಂಟ್ರಿ ಆಗ್ತೀರಾ, ಒಳ್ಳೆ ಸ್ಟೋರಿನ ಹುಡ್ಕೊಂಡು, ಒಳ್ಳೆ ಪ್ರೊಡಕ್ಷನ್ ಇಟ್ಕೊಂಡು ನೀವು ಮೂವಿ ಮಾಡಿದರೆ ಖಂಡಿತ ಅದೊಂದು ಒಳ್ಳೆ ಕೆರಿಯರ್ ಹೋಗುತ್ತೆ. ಇಲ್ಲಾಂದರೆ ನಂತರ ಸೈಕಲ್ ಹೊಡಿತಾ ಇರಬೇಕಾಗುತ್ತೆ. ಇಷ್ಟು ವರ್ಷ ಆಯಿತು, 2016, ಇವಾಗ 2025, ಇಷ್ಟು ವರ್ಷದಿಂದ ಇಂಡಸ್ಟ್ರಿನಲ್ಲಿ ಇದ್ದೀನಿ. ಬಟ್ ಇವತ್ತಿಗೂ ಕೂಡ ನನ್ನ ಫೇಸ್ ಅಷ್ಟಾಗಿ ರೆಕಗ್ನೈಸ್ ಇಲ್ಲ ಅಂತಂದರೆ ಅದಕ್ಕೆ ಕಾರಣ ಒಂದು ಪ್ರಾಪರ್ ವೇನಲ್ಲಿ ನಾನು ಬರಲಿಲ್ಲ. ತುಂಬ ಸ್ಟ್ರಗಲ್ ಮಾಡಿದ್ದೀನಿ. ಓಕೆ, ಇವತ್ತು ಅಟ್ಲೀಸ್ಟ್ ಏನೋ ಇವಾಗ ಸ್ವಲ್ಪ ರೆಕಗ್ನೈಸ್ ಆಗ್ತಾ ಇದ್ದೀನಿ ಅಂತಂದರೆ ಅಷ್ಟು ವರ್ಷ ಸ್ಟ್ರಗ್ಲಿಂಗ್ ಇವತ್ತು ನನಗೆ ಪ್ರಾಫಿಟ್ ಕೊಡ್ತಾ ಇದೆ. ಹಾಗಾಗಿ ನೀವುಗಳು ಮೂವಿಗಳಿಗೆಲ್ಲ ಏನೇನು ಬೇಕೋ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಳ್ಳಿ. ಬಟ್ ಯಾರ್ಯಾರನ್ನೋ ನಂಬಿ ಹೋಗಬೇಡಿ. ಕರೆಕ್ಟ್ ವೇನಲ್ಲಿ ಹೋಗಿ. ನೀವು ಹೋಗಬೇಕಾದ್ರೆ ಚಿಕ್ಕ ಪುಟ್ಟ ಗಾಯಗಳಾಗ್ಬೋದು. ಆ ಗಾಯಗಳನ್ನೆಲ್ಲ ಮಾಯಿಸ್ಕೊಂಡೇ ನೀವು ಮುಂದೆ ಹೋಗಬೇಕಾಗುತ್ತೆ. ಇದೇ ಚಲನಚಿತ್ರರಂಗ. ಸೊ ಹೊಸದಾಗಿ ಬರೋರಿಗೆ ಕಮ್ ಪ್ರಿಪೇರ್ಡ್ ಅಂತ ನೀವು ಹೇಳ್ತಾ ಇದ್ದೀರಾ. ಇವಾಗ ಯಾರ್ಯಾರನೋ ಇರ್ತಾರೆ ಅಂದಾಗ ನಾವು ಬರೀ ಈ ಇಂಡಸ್ಟ್ರಿ ಅಂತಲ್ಲ, ಎಲ್ಲ ಇಂಡಸ್ಟ್ರಿಯಲ್ಲೂ ದೇರ್ ಆರ್ ಪಾಸಿಟಿವ್ಸ್ ಆ್ಯಂಡ್ ನೆಗೆಟಿವ್ಸ್. ಆದರೆ ನಮ್ಮದು ಯಾಕೆ ಹೈಲೈಟ್ ಆಗುತ್ತೆ ಅಂದರೆ, ಬಿಕಾಸ್ ವಿ ಆರ್ ಆಲ್ವೇಸ್ ಇನ್ ದ ಲೈಮ್ ಲೈಟ್. ನಮ್ಮದು ಹೈಲೈಟ್ ಆಗುತ್ತೆ. ಸೊ ಒಂದು ಇಂಡಸ್ಟ್ರಿನ ಲೇಬಲ್ ಮಾಡಿಬಿಡ್ತಾರೆ. ಬಟ್ ಇಲ್ಲೇ ಹೋಗಿ ನೀವು ಪಾಸಿಟಿವಿಟಿ ನೆಗೆಟಿವಿಟಿ ಎಲ್ಲ ಕಡೆ ಇದೆ. ಅಂಥದ್ರಲ್ಲಿ ನೀವು ಒಬ್ಬಂಟಿಯಾಗಿ ಬಂದು ಬೆಂಗಳೂರಲ್ಲಿ ಇಳಿದು ಸಿನಿಮಾ ಇಂಡಸ್ಟ್ರಿಗೆ ಹೋಗಬೇಕು ಅಂತ ಸ್ಟ್ರಗಲ್ ಮಾಡಬೇಕಾದ್ರೆ ನಿಮಗೂ ಆ ಥರದ್ದು
ಪ್ರಾಬ್ಲಮ್ಸ್ ಬಂದಿರುತ್ತೆ. ಆ ಥರ ಏನಾದರೂ ಪ್ರಾಬ್ಲಮ್ಸ್ ಆಯಿತಾ ನಿಮಗೆ? ಬಟ್ ನಾವು ಹೆಂಗಿರ್ತೀವಿ ಅದ್ರ ಮೇಲೆ ಡಿಪೆಂಡ್. ಪ್ರಾಬ್ಲಮ್ಸ್ ಆಗಿದೆ, ತುಂಬ ಪ್ರಾಬ್ಲಮ್ಸ್ ಆಗಿದೆ, ಫೇಸ್ ಮಾಡಿದ್ದೀನಿ. ಬಟ್ ನಾವು ಹೆಂಗಿರ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಕೆಲವೊಂದು ಈಗ ಇಷ್ಟು ಮೂವಿ ಮಾಡಿದ್ದೀನಿ, ಒಂದೊಂದು ಮೂವಿನಲ್ಲೂ ಒಂದೊಂದು ಎಕ್ಸ್ಪೀರಿಯನ್ಸ್. ಒಬ್ಬೊಬ್ಬರು ದೇವ್ರ ಥರ ಇರ್ತಾರೆ, ಪ್ರೊಡ್ಯೂಸರ್ಸ್ ಆಗಿರ್ಬೋದು, ಡೈರೆಕ್ಟರ್ಸ್ ಆಗಿರ್ಬೋದು, ಮೂವಿನೇ ಅವರಿಗೆ ಜೀವ ಎಲ್ಲ. ಒಬ್ಬೊಬ್ರು ಏನಂದ್ರೆ ಸುಮ್ಮನೆ ಟೈಮ್ ಪಾಸಿಗೆ ನಾವು ಮೂವಿ ಮಾಡಬೇಕು, ದುಡ್ಡಿರುತ್ತೆ, ಆ ರೀತಿ. ಸ್ಟೋರಿ ಚೆನ್ನಾಗಿರುತ್ತೆ, ಈ ಡೈರೆಕ್ಟ್ರ್ ತುಂಬ ಇನ್ವಾಲ್ವ್ಮೆಂಟ್ ಇರುತ್ತೆ, ಅದರಲ್ಲಿ ಪ್ರೊಡ್ಯೂಸರ್ ಕರೆಕ್ಟಾಗಿರಲ್ಲ. ಪ್ರೊಡ್ಯೂಸರಿಗೆ ಏನೋ ಒಂದು ಮೂವಿ ಮಾಡಬೇಕು ಅಂತ ಬರ್ತಾರೆ, ಡೈರೆಕ್ಟರ್ ಕರೆಕ್ಟಾಗಿರಲ್ಲ, ಏನಾದರೂ ಒಂದು ಮಿಸ್ಟೇಕ್ ಇರುತ್ತೆ. ಇಲ್ಲಾಂತಂದರೆ ಆರ್ಟಿಸ್ಟ್ ಪೇಮೆಂಟ್ಗಳು ಅಷ್ಟೇ, ಆರ್ಟಿಸ್ಟ್ ಪೇಮೆಂಟ್ಗಳು ಕರೆಕ್ಟಾಗಿ ಕೊಡೋದಿಲ್ಲ. ಈಗ ನಾವು ಏನೋ ಒಂದು ಆಸೆ ಇಟ್ಕೊಂಡು ಬರ್ತೀವಿ, ಈ ಮೂವಿಯಿಂದ ನಮಗೆ ಸ್ವಲ್ಪ ನೆಕ್ಸ್ಟ್ ಮೂವಿ ಚೆನ್ನಾಗಿ ಸಿಗುತ್ತೆ, ಇಲ್ಲ ಒಂದು ಕೆರಿಯರ್ ಬಿಲ್ಡ್ ಆಗುತ್ತೆ ಅಂದ್ಕೊಂಡು ಅಲ್ಲಿ ಹೋದಾಗಲೇ ಗೊತ್ತಾಗೋದು ಅಲ್ಲಿ ಏನೇನು ನಾವು ಸರ್ಕಸ್ ಹೊಡಿಬೇಕು ಅಂಥೇಳಿ. ಬಟ್ ಎಕ್ಸ್ಪೀರಿಯೆನ್ಸ್ ಆಗಿದೆ, ಆದ್ರೂ ಅದನ್ನೆಲ್ಲ ದಾಟಿ ಬಂದಿದ್ದೀನಿ, ಜಗಳ ಮಾಡಿಕೊಂಡು ಬಂದಿದ್ದೀನಿ. ಸೊ ಸಂಹಿತಾ ಅವರು ಈಗ ನಾನು ಪ್ರೀವಿಯಸ್ ಕ್ವಶನ್ ಕೇಳಿದ್ದಕ್ಕೆ ಒಂದು ಆನ್ಸರ್ ಹೇಳಿದ್ರಿ. ಆ ಆನ್ಸರ್ಗೆ ಒಂದು ಸಮರಿ ಬರ್ತಾ ಇದೆ. ಏನು ಅಂದರೆ, ಒಂದು ಸಕ್ಸಸ್ಫುಲ್ ಮೂವಿ ಆಗಬೇಕಾದ್ರೆ ಒಂದು ಟೀಮ್ ತುಂಬ ಇಂಪಾರ್ಟೆಂಟ್. ನಾಟ್ ಓನ್ಲಿ ಡೈರೆಕ್ಟರ್, ಪ್ರೊಡ್ಯೂಸರ್, ಆರ್ಟಿಸ್ಟ್ ಅಂತಲ್ಲ, ಟೀಮ್ ಎಲ್ಲ ಒಂದಾಗಿದ್ದರೆ ಒಂದು ಸಿನಿಮಾ ಚೆನ್ನಾಗಿ ಬರುತ್ತೆ. ಆಮೇಲೆ ಅದ್ರ ಸಕ್ಸಸ್ಸು, ಫೇಲ್ಯೂರು, ಆಮೇಲೆ ಅದ್ರದ್ದು ಹಣೆ ಬರ ಅದು ಜನ ಡಿಸೈಡ್ ಮಾಡ್ತಾರೆ. ಬಟ್ ಒಂದು ಸಕ್ಸಸ್ಫುಲ್ಲಾಗಿ ಒಂದು ಎಂಟರ್ಟೈನಿಂಗ್ ಸಿನಿಮಾ ಆಗಬೇಕಾದ್ರೆ ಫಸ್ಟ್ ಆಫ್ ಆಲ್ ಒಂದು ಟೀಮ್ ಇರಬೇಕು ಅಂತ ನೀವು ಹೇಳಿದ್ರಲ್ಲಿ ಅರ್ಥ ಆಯಿತು. ಸೊ ನಿಮ್ಮ ಎಕ್ಸ್ಪೀರಿಯನ್ಸ್ ಇಲ್ಲಿ ಹೇಳುತ್ತೆ, ಸೊ ದ್ಯಾಟ್ ಒಂದು ಟೀಮ್ ವರ್ಕ್ ಚೆನ್ನಾಗಿರಬೇಕು ಅಂತ. ಸೊ ನಮ್ಮ ಪ್ರೇಕ್ಷಕರಲ್ಲೂ ನಾನು ಹೇಳೋದೇನು ಅಂತಂದರೆ, ಒಂದು ಟೀಮ್ ಅಂತ ಕಟ್ಟಿದ ಮೇಲೆ ಆ ಟೀಮ್ನ ಉಳಿಸ್ಕೊಂಡು ಸಕ್ಸಸ್ಫುಲ್ ಆಗಿ ಹೋಗಿ ಅಂತ ನಾನು ಹೇಳ್ತೀನಿ. ಈಗ ಮೂವಿ ಮಾಡೋದು ತುಂಬ ಸುಲಭ ಅಲ್ಲ. ಯಾಕಂದರೆ ಈಗ ಪ್ರೊಡ್ಯೂಸರ್ ಅಂತ ಬಂದಾಗ ಪಾಪ ಅವ್ರು ಎಲ್ಲಿಂದನೋ ಅವ್ರ ಹತ್ರ ಇಲ್ಲದೆ ಇದ್ರೂ ಅವ್ರಿಗೊಂದು ಕ್ರೇಜ್ ಇರುತ್ತೆ ಮೂವಿ ಮಾಡಬೇಕು ಅಂತ ಹೇಳಿ. ಎಲ್ಲಿಂದನೋ ಸಾಲ ಮಾಡಿ ಅದು ಮಾಡಿ ಏನೋ ಒಂದು ಡೈರೆಕ್ಟ್ರ್ ನಂಬಿ ಇನ್ವೆಸ್ಟ್ ಮಾಡಿದಾಗ ಆ ಡೈರೆಕ್ಟ್ರ್ ನಮ್ಮ ಮೇಲೆ ಇನ್ವೆಸ್ಟ್ ಮಾಡ್ತಾರೆ. ಯಾಕೆ ನಮ್ಮನ್ನು ನಂಬಿ ಇನ್ವೆಸ್ಟ್ ಮಾಡ್ತಾರೆ. ಇವರಿಂದ ನಮಗೆ ಒಂದು ಸಪೋರ್ಟ್ ಸಿಗುತ್ತೆ, ಕರೆಕ್ಟಾಗಿ ಆ್ಯಕ್ಟ್ ಮಾಡ್ಕೊಂಡು ಹೋಗ್ತಾರೆ, ಟೈಮಿಗೆ ಕರೆಕ್ಟಾಗಿ ಬರ್ತಾರೆ. ಟೈಮು ಕೂಡ ಇಂಪಾರ್ಟೆಂಟ್ ಆಗುತ್ತೆ, ಯಾಕಂದರೆ ಇದರಲ್ಲಿ ಆವಾಗ ಪ್ರೊಡ್ಯೂಸರ್ದು ಅಮೌಂಟ್ ಕೂಡ ಸ್ವಲ್ಪ ಸೇವ್ ಆಗುತ್ತೆ. ಅಂದರೆ ನಾವು ಅರ್ಥ ಮಾಡಿಕೊಂಡು ನಮ್ಮ ಮೂವಿ ಅಂತ ಎಲ್ಲ ಒಂದು ಟೀಮ್ ವರ್ಕ್ ಮಾಡಿದರೆ ಆಗ ಯಾರಿಗೂ ಲಾಸ್ ಇರಲ್ಲ, ಮತ್ತು ಮೂವಿನೂ ಕೂಡ ಚೆನ್ನಾಗಿ ಪ್ರಮೋಟ್ ಮಾಡ್ಕೊಂಡು ಹೋಗ್ಬೋದು. ಈಗ ಒಂದು ಏನಾಗುತ್ತೆ ಅಂದರೆ, ಮೂವಿನಲ್ಲಿ ಹೀರೋದು ಪೋಸ್ಟರ್ ಇಲ್ಲ ಅಂತಂದರೆ ಹೀರೋ ಪಬ್ಲಿಸಿಟಿ ಮಾಡಲ್ಲ, ಹೀರೋಯಿನ್ ಪೋಸ್ಟರ್ ಇಲ್ಲ ಅಂದರೆ ಹೀರೋಯಿನ್ ಈ ಥರ ಎಲ್ಲ ಸಾಕಷ್ಟು ಮೂವೀಸ್ನ ನೋಡಿದ್ದೀನಿ. ಇದೇ ಹೇಳೋದು ಟೀಮ್ ವರ್ಕ್ ಅಂತ ಹೇಳಿ. ಈಗ ಯಾರು ಪೋಸ್ಟರ್ ಇಲ್ಲ ಅಂತಂದ್ರೆ ಮೂವಿದಂತ ಬಂದಾಗ ಮೂವಿದೇನೇ ಕಂಟೆಂಟ್ ಇದ್ದರೂ ನಮ್ಮನ್ನು ನಾವು ಪ್ರಮೋಟ್ ಮಾಡ್ಕೊಳ್ಳೋಣ, ಮೂವಿಗೂ ಪ್ರಮೋಟ್ ಆಗುತ್ತೆ. ಮೂವಿ ಪ್ರಮೋಟ್ ಆದರೆ ನಾವು ಪ್ರಮೋಟ್ ಆದಾಗೆ ತಾನೇ. ಅದಕ್ಕೆ ಎಲ್ಲರಿಗೂ ಹೇಳೋದೊಂದೇ, ಮೂವಿನ ನೀಟಾಗಿ ಪ್ರಮೋಟ್ ಮಾಡ್ಕೊಂಡು ಹೋದರೆ ನಾವು ಪ್ರಮೋಟ್ ಆಗ್ತೀವಿ. ನಿಮ್ಮನ್ನು ಈ ನೋಟಲ್ಲಿ ನಾನು ಅಪ್ರಿಷಿಯೇಟ್ ಮಾಡಬೇಕು. ಯಾಕೆಂದರೆ ಯು ಆರ್ ಒಬ್ಬ ಪ್ರೊಡ್ಯೂಸರ್ಗೋಸ್ಕರ ಆ ಮೂವಿ ಟಿಲ್ ಇಟ್ ಈಸ್ ಲೀವಿಂಗ್, ಅಂದರೆ ಆ ಸಿನಿಮಾ ರನ್ನಿಂಗ್ ಥಿಯೇಟ್ರಲ್ಲಾಗಿರ್ಬೋದು, OTT ಪ್ಲ್ಯಾಟ್ಫಾರ್ಮಲ್ಲಾಗಿರ್ಬೋದು, ಅದು ಹೊಸದಾಗಿ ರಿಲೀಸ್ ಆಗಿ ರನ್ ಆಗೋ ತನಕ ಒಬ್ಬ ಪ್ರೊಡ್ಯೂಸರ್ ಜೊತೆ, ಡೈರೆಕ್ಟರ್ ಜೊತೆ, ಆರ್ಟಿಸ್ಟ್ಗಳು, ಟೆಕ್ನಿಷಿಯನ್ಗಳು ಎಲ್ಲರೂ ನಿಂತಿರಬೇಕು ಅನ್ನೋ ಒಂದು ಮೆಸೇಜ್ ಕೊಟ್ಟರೆ ಅದಕ್ಕೋಸ್ಕರ ನಾನು ನಿಮ್ಮನ್ನ ಅಪ್ರಿಷಿಯೇಟ್ ಮಾಡ್ತೀನಿ. ಯಾಕೆಂದರೆ ಎಷ್ಟೋ ಜನ ಇವತ್ತಿನ ದಿನ ಲಾಸ್ಟಲ್ಲಿ ನಾವು ನೋಡಿದಾಗ ಒಬ್ಬಂಟಿಯಾಗಿ ನಿಂತಿರ್ತಾರೆ ಪ್ರೊಡ್ಯೂಸರು ಅಥವಾ ಡೈರೆಕ್ಟ್ರು. ಯಾಕೆಂದರೆ ಈ ಈಗೋ ಕ್ಲ್ಯಾಶಸ್ಸು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಎಲ್ಲ ಆಗಿ ಒಬ್ಬೊಬ್ಬರೇ ಆಗಿಬಿಡ್ತಾರೆ. ಆಮೇಲೆ ಮೂವಿ ಮಾತಾಡೋದಕ್ಕಿಂತ ಈ ಕಾಂಟ್ರವರ್ಸಿ ಮಾತಾಡೋದೇ ಜಾಸ್ತಿ ಆಗಿ ಮೂವಿ ಪ್ರಮೋಷನ್ ಎಲ್ಲೋ ಬಿದ್ದೋಗುತ್ತೆ. ಆಮೇಲೆ ಕೆಲವರು ಕಾಂಟ್ರವರ್ಸಿ ಮಾಡಬೇಕು ಅಂತಲೇ ಈ ಥರದ್ದೆಲ್ಲ ಮಾಡಿದ್ರು ಕಾಂಟ್ರವರ್ಸಿ ಡಸಂಟ್ ಪ್ರಮೋಟ್ ಮೂವಿ. ಆ ಮೂವಿ ಹೆಸರನ್ನು ಪ್ರಮೋಟ್ ಮಾಡ್ಬೋದು, ಬಟ್ ಮೂವಿನ ಯಾವಾಗ ಪ್ರಮೋಟ್ ಮಾಡಬೇಕು ಅಂದರೆ ಆ ಮೂವಿಲಿ ಏನು ಕಂಟೆಂಟ್ ಇದೆ ಅನ್ನೋದನ್ನ ತಂಡ ಪೂರ್ತಿ ಹೋಗಿ ಹೇಳಿದಾಗ್ಲೇ ಅದನ್ನ ಜನ ನೋಡಕ್ಕೆ ಬರೋದು ಅಂತ ನನಗನ್ಸುತ್ತೆ. ಹೌದು, ನಿಜ. ಇಲ್ಲಿ ಪ್ರಮೋಷನ್ಸ್ದು ಒಂದು ದೊಡ್ಡ ಇದು. ಯಾಕಂದರೆ ಈಗ ಒಂದು ಟೀಮಲ್ಲಿ ಒಬ್ಬರು ಬಂದಿಲ್ಲ ಅಂದರೆ ಇನ್ನೊಬ್ಬರು ಬಂದಿರಲ್ಲ. ಅವಾಗ ಯಾರು ಜನಲೇ ಇಲ್ಲ ಅಂತ ಅಂದರೆ ಜನಗಳ ಮನಸ್ಸಲ್ಲಿ ಏನು ಬರುತ್ತೆ, ಯಾರೂ ಇಲ್ಲ ಇದರಲ್ಲಿ, ಇದೇನಿದು, ಏನು ಒಬ್ರಿಗೊಬ್ರು ಸಪೋರ್ಟ್ ಎಲ್ಲ ಏನು ಮೂವಿ ಮಾಡಿದಾರೋ ಅದೇ ಥರನೇ ಬರೋದು ಜನಗಳ ಮನಸ್ಸಲ್ಲಿ. ಅಲ್ಲ, ನನ್ನ ಪ್ರಕಾರ ಇವಾಗ ಆ ತಂಡನೇ ಫಸ್ಟ್ ಸರ್ಕಲ್. ಹೌದು, ಆ ತಂಡನೇ ಒಟ್ಟಿಗಿಲ್ಲ ಅಂದಾಗ ಆ ಫಸ್ಟ್ ಸರ್ಕಲ್ದು ಫ್ರೆಂಡ್ಸು, ರಿಲೇಟಿವ್ಸು ಅವರೇ ಇಲ್ವಲ್ಲ. ಹೌದು, ಅವರೇ ಇಲ್ಲ ಅಂದಾಗ ನೀವು ಪ್ರೇಕ್ಷಕರು ಬರ್ತಾ ಇಲ್ಲ ಅನ್ನೋದು ಅದು ಸೆಕೆಂಡ್ರಿ ಆಗೋಯ್ತು. ಯಾಕಂದರೆ ಪ್ರೇಕ್ಷಕಂಗೆ ಫಸ್ಟ್ ಆಫ್ ಆಲ್ ನೀವು ಒಂದು ಟೀಸರ್ ತೋರಿಸ್ತೀರಾ, ಟ್ರೈಲರ್ ತೋರಿಸ್ತೀರಾ, ಅದಾದಮೇಲೆ ರಿವ್ಯೂ ನೋಡ್ತಾರೆ, ನೋಡಿ ಬಂದು ಸಿನಿಮಾ ಚೆನ್ನಾಗಿದೆ ಅಂತ ಒಪ್ಪಿ ನೋಡ್ತಾರೆ ಎಲ್ಲ. ಅದು ಬಿಡಿ, ಅವ್ರಿಗೆ ಆಪ್ಷನ್ ಇದೆ ಪ್ರೇಕ್ಷಕರಿಗೆ. ಬಟ್ ಫಸ್ಟ್ ಪೊಸಿಷನ್ನೇ ತಂಡ. ಯಾವಾಗ ಆ ತಂಡ ಫಸ್ಟ್ ಸರ್ಕಲ್ಲೇ ಇಲ್ಲ, ಅವ್ರದ್ದು ಫ್ರೆಂಡ್ಸ್ ಇಲ್ಲ, ಅವ್ರದ್ದು ರಿಲೇಟಿವ್ಸ್ ಇಲ್ಲ ಅಂದರೆ ಯುವರ್ ಟೀಮ್ ಬಿಕಮ್ ಸ್ಮಾಲರ್, ಪ್ರಮೋಷನ್ ಬಿಕಮ್ ಸ್ಮಾಲರ್ ಆ್ಯಂಡ್ ದ ಸಿನಿಮಾ ವಿಲ್ ಡೈ. ಇದನ್ನ ಹೇಳ್ತಾ ಇದ್ದೀರಾ. ಇವಾಗ ತುಂಬ ಮೂವೀಸ್ ಬರ್ತಾ ಇದೆ. ಪ್ರಮೋಟ್ಗಳು ನಾವು ಎಷ್ಟೇ ಮಾಡಿದ್ರೂ
ಜನಗಳಿಗೆ ರೀಚ್ ಆಗಲ್ಲ. ಯಾಕಂದರೆ ಜನಗಳು ಏನು ಮಾಡ್ತಾರೆ ಅಂತಂದರೆ ದೊಡ್ಡ ಹೀರೋ ಇದ್ದರೆ ಮಾತ್ರನೇ ಮೂವಿ ನೋಡೋದು, ದೊಡ್ಡ ಹೀರೋಯಿನ್ ಇದ್ದರೆ ಮಾತ್ರನೇ ರೆಕಗ್ನೈಸ್ ಯಾರು ಇರ್ತಾರೋ ಅವ್ರದ್ದು ಮಾತ್ರನೇ ಪರ್ಟಿಕ್ಯುಲರ್ ಹೋಗಿ ಮೂವಿ ನೋಡ್ತಾರೆ ಹೊರತು. ಸೊ ಹಿಂಗಿರ್ಬೇಕಾದ್ರೆ ನಾವು ಪಬ್ಲಿಸಿಟಿಗೆ ಅಷ್ಟು ಕಾನ್ಸಂಟ್ರೇಟ್ ಮಾಡಬೇಕು, ಟೀಮ್ ವರ್ಕ್ ಮಾಡಬೇಕು ಅನ್ನೋದು ಇದಕ್ಕೆ. ಇಲ್ಲ ಅಂತಂದರೆ ನಾವು ಇಷ್ಟೆಲ್ಲ ಮೂವಿಗಳು ಮಾಡಿನೂ ಡೌನ್ ಆಗುತ್ತೆ. ನಮ್ಮ ಮೂವಿಗಳು ಹೊರಗಡೆನೇ ಎಷ್ಟೋ ಮೂವಿಗಳು ಹೊರಗೆ ಬಂದಿಲ್ಲ. ಸಾಕಷ್ಟು ಮೂವಿಗಳು ವಾರದಲ್ಲಿ ಒಂದು 50 ಮೂವಿ ರಿಲೀಸ್ ಆಗುತ್ತಾ, ಎಲ್ಲಿ ಹೊರಗಡೆ ಎಲ್ಲೋ ಒಂದು ಮೂವಿ ಅಷ್ಟೇ ಹೊರಗೆ ಬರೋದು, ಜನಗಳಿಗೆ ಗೊತ್ತಾಗೋದೇ ಒಂದು ಮೂವಿ. ಇಷ್ಟೆಲ್ಲ ಮೂವಿ ಪಾಪ ಡೈರೆಕ್ಟ್ರು ಅಷ್ಟು ಕಷ್ಟಪಟ್ಟು ಮೂವಿ ಮಾಡಿರ್ತಾರೆ, ಪ್ರೊಡ್ಯೂಸರ್ ಅಷ್ಟು ಕಷ್ಟಪಟ್ಟು ಇನ್ವೆಸ್ಟ್ ಮಾಡಿರ್ತಾರೆ ಅಂತಂದಾಗ ಮತ್ತೆ ಏನಕ್ಕೆ ಮೂವಿ ಮಾಡಬೇಕು ಅಂತ ಬಂದ್ಬಿಡುತ್ತೆ ಸಾಕಷ್ಟು ಜನ ಪ್ರೊಡ್ಯೂಸರ್ಗಳಿಗೆ. ಅದಕ್ಕೆ ಈಗ ಹೆಂಗಾಗ್ಬಿಟ್ಟಿದೆ ಅಂತಂದರೆ ಮೂವಿಗಳು ಬರುತ್ತೆ, ಒಂದು ಕಂಟೆಂಟ್ ಇರಲ್ಲ, ಇಲ್ಲ ಒಂದು ಸ್ಟೋರಿ ಏನೋ ಚೆನ್ನಾಗಿ ಸುಮ್ಮನೆ ಏನೋ ಮಾಡಬೇಕು ಅಂತ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಹಂಗಾಗಿದೆ ಈಗ ಜಾಸ್ತಿ. ಮತ್ತು ರೀಲ್ಸ್ದೇ ಒಂದು ಜಾಸ್ತಿ ಹೊಡಿತಾ ಇರೋದಂದರೆ ಈ ರೀಲ್ಸ್ಗಳು. ತುಂಬ ಜನ ಮೊಬೈಲಲ್ಲೇ ಶೂಟ್ ಮಾಡಿ ಚಿಕ್ಕ ಇದು ಒಂದು ಮೂವಿನ ಮಾಡಿ ಅದನ್ನು ರಿಲೀಸ್ ಮಾಡೋದಕ್ಕೆ ಅಟ್ಲೀಸ್ಟ್ ಒಂದು 6 to 8 months ಅಂತೂ ತಗೋತಾರೆ. ಇಷ್ಟರಲ್ಲೇ ಮೊಬೈಲಲ್ಲೇ ಚಿಕ್ಕ ಮೂವಿಗಳು ಮಾಡಿಬಿಟ್ಟು ತಿಂಗಳಿಗೆ ಒಂದು 100-150 ಹಾಕ್ತಾ ಇದ್ದಾರೆ ನಾನು ನೋಡಿರೋ ಹಾಗೆ. ಇಷ್ಟು ಜನರಲ್ಲಿ ನಮ್ಮನ್ನು ನಾವು ಗುರುತಿಸ್ಕೊಳ್ಳೋಕೆ ಹೆಂಗಾಗಿದೆ ಅಂತಂದರೆ ಇವಾಗ ಕಾಣಿಸ್ತಾ ಇಲ್ಲ, ತುಂಬ ಜನ ಆರ್ಟಿಸ್ಟ್ಗಳು ಕಾಣಿಸ್ತಾ ಇಲ್ಲ. ಅಂದರೆ ನೀವು ಹೇಳ್ತಾ ಇರೋ ಪ್ರಕಾರ ಜನಕ್ಕೆ ನೋಡೋಕ್ಕೆ ತುಂಬ ಆಪ್ಷನ್ಸ್ ಇದೆ, ರೀಲ್ಸ್ ಇದೆ, OTT ಪ್ಲ್ಯಾಟ್ಫಾರ್ಮ್ ಇದೆ, ನಮ್ಮ ಯಾವುದು ಇನ್ಸ್ಟಾಗ್ರಾಮು, ಯೂಟ್ಯೂಬು, ನಾನಾ ಪ್ಲ್ಯಾಟ್ಫಾರ್ಮ್ಗಳಿದೆ. ಆ್ಯಂಡ್ ಯು ಕಾಂಟ್ ಸ್ಟಾಪ್ ದ ಪ್ಲ್ಯಾಟ್ಫಾರ್ಮ್, ಯಾಕೆಂದರೆ ಇಟ್ಸ್ ದೇರ್ ವಿಲ್ ಆ್ಯಂಡ್ ವಿಶ್, ಯಾರು ಬೇಕೋ ಮಾಡಿ ಆಗ್ತಾಯಿದ್ದಾರೆ. ಬಟ್ ಅಷ್ಟು ಕಾಂಪಿಟೇಷನ್ ನಡುವೆನೂ ನೀವು 2016 ಎಂಟ್ರಿ ಕೊಟ್ಟಿದ್ದೀರಾ ಅಂದರೆ 2016 ವಾಸ್ ಆಲ್ಮೋಸ್ಟ್ ಡಿಜಿಟಲೈಸ್ಡ್ ಆಗೋಗಿತ್ತು. ದಟ್ ವಾಸ್ ಎಮರ್ಜಿಂಗ್. ಯಾವುದು ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಯೂಟ್ಯೂಬ್ ವಾಸ್ ಆಲ್ರೆಡಿ ಫೇಮಸ್ ಎಲ್ಲ ಇತ್ತು. ಆ ಕಾಂಪಿಟೇಷನಲ್ಲೂ ನೀವು 16 ಸಿನಿಮಾ ಮಾಡಿದ್ದೀರಾ ಅಂದರೆ ಅದು ದೊಡ್ಡ ಅಚೀವ್ಮೆಂಟೇ. ಬಟ್ ಅವಾಗ ಕ್ರೇಜ್ ಇತ್ತು. 16 ಅವಾಗ ಏನೂ ಇರಲಿಲ್ಲ ಆ ಟೈಮಲ್ಲಿ. ನಾನು ದೊಡ್ಡ ಹೀರೋಯಿನ್ ಆಗ್ತಿದ್ದೆ ಅಂತ ಹೇಳ್ಬಿಟ್ಟು ಬಂದುಬಿಟ್ಟೆ. ಓಕೆ, ಅಲ್ಲ ದಟ್ ಈಸ್ ಯುವರ್ ನಿಮ್ಮ ಹಾರ್ಡ್ ವರ್ಕು ಕೂಡ, ಪ್ಲಸ್ ನಿಮ್ಮ ಇಂಟ್ರೆಸ್ಟ್ ಟುವರ್ಡ್ಸ್ ದ ಸಿನಿಮಾ ಫೀಲ್ಡ್ ಇದ್ದಿದ್ದರಿಂದ ನೀವು ಬಂದಿದ್ದೀರಾ. ಆ ಟೈಮಲ್ಲೂ ಇತ್ತು, ಡಿಜಿಟಲೈಸ್ ಆಗೋಗಿತ್ತು. ಬಟ್ ಇವತ್ತಿನ ದಿನ ತೀರಾ ಆಗೋಗಿದೆ. ತುಂಬಾ ಪ್ಲ್ಯಾಟ್ಫಾರ್ಮ್ ಸಿಕ್ಬಿಟ್ಟಿದೆ ಜನರಿಗೆ ನೋಡೋಕ್ಕೆ. ಆ ಕಾಂಪಿಟೇಷನ್ ಮಧ್ಯದಲ್ಲೂ ಇನ್ನೂ ಸಿನಿಮಾಗಳು ಮಾಡ್ತಾ ಇದ್ದೀರಾ. ಕಂಗ್ರ್ಯಾಚುಲೇಷನ್ಸ್ ಟು ಯು. ಇನ್ನೊಂದೇನು ಅಂತಂದರೆ, ಈಗ ನಿಮ್ಮ ದೊಡ್ಡ ಸಿನಿಮಾಗಳು ಅಥವಾ ಚಿಕ್ಕ ಸಿನಿಮಾಗಳು ಅಂತ ಲೆಕ್ಕ ಬರೋಲ್ಲ. ಯಾವ್ಯಾವ ಸಿನಿಮಾಗಳು ಎಷ್ಟು ರಿಲೀಸ್ ಇದ್ದಾವೆ? 7 ಸಿನಿಮಾ ಈಗ ರಿಲೀಸಿಗೆ ರೆಡಿ ಇರೋದು. ಹೇ ಪ್ರಭು ನೆಕ್ಸ್ಟ್ ಮಂತ್ ರಿಲೀಸಿಗೆ ರೆಡಿ ಇದೆ. ಮತ್ತು ಮೆಜೆಸ್ಟಿಕ್ 2 ಸ್ಟಾರ್ಟಿಂಗ್ ಮೆಜೆಸ್ಟಿಕ್ಕಿಗೆ ಬಂದೆ, ಇವಾಗ ಮೆಜೆಸ್ಟಿಕ್ 2. ಅದೇ ಏನಾದರೂ ಕನೆಕ್ಷನ್ನ? ಮೆಜೆಸ್ಟಿಕ್ಕಿಗೆ ಬಂದು ಇಳಿದಿದ್ದಕ್ಕೇ ಭಗವಂತ ಆಯ್ತಮ್ಮ ನೀನು ಅದೇ ಒಂದು ಟೈಟ್ಲಲ್ಲಿ ಒಂದು ಸಿನಿಮಾ ಮಾಡುವಂಥ ಆಶೀರ್ವಾದ ಮಾಡಿರ್ಬೋದು. ಸೊ ಯು ಆರ್ ದ ಲೀಡ್ ಇನ್ ಮೆಜೆಸ್ಟಿಕ್ 2 ಆಲ್ಸೋ. ಹೌದು, ಮೆಜೆಸ್ಟಿಕ್ 2 ಲೀಡ್. ಬಟ್ ಕಾನ್ಸೆಪ್ಟ್ ಬಂದು ಚೆನ್ನಾಗಿದೆ, ರೌಡಿಸಮ್ ಆ ಥರ. ಆಮೇಲೆ ಸ್ವಾಭಿಮಾನಿ ಅಂತ ಒಂದು, ಆಮೇಲೆ ಆಯುಧ, ಸಾಕಷ್ಟು ಒಂದು 7 to 8 ಮೂವೀಸ್ ಲೈನಪ್ ಇದೆ ರಿಲೀಸ್ಗೆ. ಅಟ್ಲೀಸ್ಟ್ ಈ ರಿಲೀಸ್ಡ್ ಮೂವಿಯಿಂದನಾದರೂ ಏನಾದರೂ ಜನಗಳಿಗೆ ನಾನು ಗೊತ್ತಾಗ್ತೀನಿ ಅನ್ನೋದೊಂದು ಹೋಪ್ ಇದೆ. ನೋಡೋಣ. ಅಂದರೆ ಮೆಜೆಸ್ಟಿಕ್ 2 ಅಂದರೆ ಇಸ್ ಇಟ್ ಎ ಕಂಟಿನ್ಯೂಯೇಷನ್ ಆಫ್ ಮೆಜೆಸ್ಟಿಕ್? ಅವಾಗ ಬಂದಿತ್ತು 25 ವರ್ಷದಿಂದ ಬಂದಿದ್ದು ಮೆಜೆಸ್ಟಿಕ್. ದರ್ಶನ್ ಅವರ ಮೆಜೆಸ್ಟಿಕ್ಗೂ ಇದಕ್ಕೂ ಏನಾದರೂ ಕನೆಕ್ಷನ್ ಇದೆಯಾ? ಖಂಡಿತ ಇಲ್ಲ. ಬಟ್ ಸ್ಟೋರಿ ಮಾತ್ರ ಇವಾಗಿನ ದಂಧೆಗಳು ಏನು ನಡೀತಾ ಇದೆ ಆ ಥರ ಇದೆ. ಓಕೆ. ಬಟ್ ಇಟ್ಸ್ ನ್ಯೂ. ಆ ದಾಸನೇ ಬೇರೆ, ಈ ದಾಸನೇ ಬೇರೆ. ಓಕೆ. ಸೊ ನಿಮ್ಮ ಪ್ರಕಾರ ಮೆಜೆಸ್ಟಿಕ್ 2 ಚೆನ್ನಾಗಿ ಬಂದಿದೆ. ಮೆಜೆಸ್ಟಿಕ್ 2 ಆಗಿರ್ಬೋದು. ಈಗ ನಾನು ರಿಲೀಸ್ ಆಗ್ತಾ ಇರೋಂಥ ಮೂವಿಗಳೆಲ್ಲ ಆಲ್ಮೋಸ್ಟ್ ಎಲ್ಲ ಚೆನ್ನಾಗಿ ಬಂದಿದೆ. ಮತ್ತು ಮಿಕ್ಸಿಂಗ್ ಪ್ರೀತಿ ಅಂತ ಒಂದು ತಮಿಳಲ್ಲಿ ಕೂಡ ಮಾಡಿದೆ, ಒಂದು ಕಾದಲ್ ಅಂತ, ಅದು ಕೂಡ ಚೆನ್ನಾಗಿ ಬಂದಿದೆ. ಇವಾಗ ಮಾಡಿರೋ ಮೂವಿಗಳೆಲ್ಲ ಒಂದು ಮಟ್ಟಿಗೆ ಚೆನ್ನಾಗಿ ಬಂದಿದೆ. ನಾವೆಲ್ಲ ಪ್ರಮೋಟ್ ಮಾಡ್ತಾ ಇದ್ದೀವಿ, ಎಲ್ಲ ಟೀಮ್ ವರ್ಕ್ ಮಾಡ್ತಾ ಇದ್ದೀವಿ. ಅದು ತುಂಬ ಚೆನ್ನಾಗಿ ನಡೀತಾ ಇದೆ. ಅದರಲ್ಲಿ ನಮ್ಮ ಹೇ ಪ್ರಭು ಮೂವಿ ಟೀಮು, ನಮ್ಮ ಡೈರೆಕ್ಟ್ರು ತುಂಬ ಡೈಲಿ ಅಪ್ಡೇಟ್ಸ್ ಏನಾದರೂ ಕ್ರಿಯೇಟಿವಿಟಿಯಾಗಿ ಮಾಡ್ತಾನೇ ಇದ್ದಾರೆ. ಸೊ ಆ ಥರ ಒಂದು ಮೂವಿ ಅಂತ ಬಂದಾಗ ಮೇಯ್ನ್ ಪ್ರಮೋಷನ್ಸೇ, ಏನಾದರೂ ಡೈಲಿ ಆ್ಯಕ್ಟಿವಿಟೀಸ್ ಇರಬೇಕು. ಸುಮ್ಮನೆ ಈಗ ಮೂವಿ ರಿಲೀಸ್ ಆಗುತ್ತೆ, ಒಂದು ಡೇಟ್ ಇಟ್ಬಿಟ್ರೆ ಆ ಟೈಮಲ್ಲಿ ರಿಲೀಸ್ ಮಾಡ್ತಾರೆ, ಗೊತ್ತೇ ಆಗೋದಿಲ್ಲ. ಈಗ ಇದು ರಿಲೀಸ್ ಅಂತ ಅಂದರೆ 2 monthsಯಿಂದನೇ ಇವರು ಪ್ರಮೋಷನ್ ಸ್ಟಾರ್ಟ್ ಮಾಡಿದ್ದಾರೆ. ಡೈಲಿ ಏನಾದರೂ ಒಂದು ಹೇ ಪ್ರಭು ಅಪ್ಡೇಟ್ ಮಾಡೋದು, ಹಂಗೆ ಜನಗಳ ಮೈಂಡಲ್ಲಿ ಕೂತ್ಕೊಳ್ಳುತ್ತೆ. ಮೂವಿ ಟೀಮಲ್ಲಿ ಎಲ್ಲರೂ ಸೇರ್ಕೊಂಡು ವರ್ಕ್ ಮಾಡ್ತಾ ಇದ್ದೀವಿ, ಪ್ರಮೋಟ್ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ಒಂದು ಸಕ್ಸಸ್ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನು ಇವಾಗ ರಿಲೀಸ್ ಆಗ್ತಾ ಇರೋವಂಥ ಮೂವಿಗಳು. ಈ ಕಾರ್ಯಕ್ರಮದ ಹೆಸರು ಅನ್ನದಾತ ಸುಖೀಭವ. ಅದನ್ನ ಏನಕ್ಕೆ ಇಟ್ವಿ ಅಂದರೆ, ನಾನು ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿಮಾನಿಯಾಗಿ ಅವರು ನಮ್ಮ ಪ್ರೊಡ್ಯೂಸರ್ಸ್ನ ಅನ್ನದಾತರು ಅಂತ ಕರೀತಿದ್ರು, ನಮ್ಮ ಪ್ರೇಕ್ಷಕರನ್ನ ಅಭಿಮಾನಿ ದೇವರುಗಳಂತ ಕರೀತಿದ್ರು. ಆದ್ದರಿಂದ ನಾನು
ಅನ್ನದಾತ ಸುಖೀಭವ ಅಂತ ಯಾಕೆ ಇಟ್ಟೆ ಅಂದರೆ, ಫಸ್ಟ್ ಆಫ್ ಆಲ್ ಬಂಡವಾಳ ಹೂಡೋರು ಪ್ರೊಡ್ಯೂಸರ್ಸ್. ಸೊ ನೀವು ಅವರ ಫಾರ್ ಆಗಿದ್ದೀರಾ ಅಂತ ಅನಿಸ್ತು ನನಗೆ ಮಾತಾಡ್ತಾ. ಯಾಕೆಂದರೆ ನೀವೇನಂದರೆ ಟಿಲ್ ರನ್ನಿಂಗ್ ಆಗುತ್ತೆ OTT ಪ್ಲ್ಯಾಟ್ಫಾರ್ಮ್ಗೆ ಹೋಗೋ ತನಕನೂ ನಾವು ಒಂದು ಟೀಮ್ ಆಗಿ ಅವ್ರ ಜೊತೆ ನಿಂತ್ಕೋಬೇಕು. ಸೊ ಎಲ್ಲರಿಗೂ ಆ ಗುಣ ಬರಬೇಕು. ಒಂದು ಇಲ್ಲಿ ಎಲ್ಲ ಪ್ರೊಡ್ಯೂಸರ್ಸೂ ನಿಮಗೆ 100% ಕರೆಕ್ಟಾಗಿ ಮಾಡಿದ್ದಾರೆ ಅಂತ ಅಂದರೆ ಕರೆಕ್ಟಾಗಿ ಬಿಹೇವ್ ಮಾಡಿರ್ಬೋದು, ಅಥವಾ ಕರೆಕ್ಟಾಗಿ ರೆಮ್ಯುನರೇಷನ್ ಏನಿದೆ ಕೊಟ್ಟಿರ್ಬೋದು, ಇಲ್ಲ ಅನ್ಬೋದು, ಏನೋ ಇರ್ಬೋದು. ಆದರೆ ನಿಮಗೆ ಆದಂಥ ಬ್ಯಾಡ್ ಎಕ್ಸ್ಪೀರಿಯನ್ಸಸ್ ಏನಾದರೂ ಇದ್ದರೆ ಅದನ್ನ ಶೇರ್ ಮಾಡ್ಬೋದು. ಮೂವಿ ಅಂತ ಬಂದಾಗ ನಾನು ಇಷ್ಟು ಮೂವಿನಲ್ಲಿ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಅಂಥದ್ದೇನೂ ಇಲ್ಲ ಹೇಳ್ಕೊಳ್ಳೋವಂಥದ್ದು. ಪ್ರೊಡ್ಯೂಸರ್ಸ್ ಎಲ್ಲ ದೇವರಂಥ ಪ್ರೊಡ್ಯೂಸರ್ಸು, ದೇವರಂಥ ಡೈರೆಕ್ಟರ್ಸ್. ಆದರೂ ಮಧ್ಯದಲ್ಲಿ ಒಂದು ಫ್ಯಾಮಿಲಿ ಅಂತ ಬಂದಾಗ ಹೇಗೆ ಜಗಳ ಬರುತ್ತೆ, ಅದೆಲ್ಲ ಸಣ್ಣ ಪುಟ್ಟ ಜಗಳಗಳು ಬರ್ತಾನೆ ಇರುತ್ತೆ. ಪೇಮೆಂಟ್ ವಿಷಯದಲ್ಲಿ ಮಾತ್ರ ಕರೆಕ್ಟಾಗಿ ಕೊಡ್ತಾ ಇರಲಿಲ್ಲ. ಅದು ತುಂಬ ಹೊಡಿತಾ ಇತ್ತು. ಯಾಕಂದರೆ ಆರ್ಟಿಸ್ಟ್ಗಳು ನಾವೀಗ ಬಂದಾಗ ನಮಗೆ ಇದೇ ಅನ್ನ ಕೊಡೋದು. ಈಗ ಅದರಿಂದ ನಮಗೇನು ಪೇಮೆಂಟ್ ಬರುತ್ತೆ ಅದರಿಂದನೇ ನಾವು ನಮ್ಮ ಜೀವನ ಏನಿದೆ ಮನೆಗೆ ಕೊಡೋದಾಗಲಿ ಇಲ್ಲ ನಮ್ಮ ಪರ್ಸ್ನಲ್ಸ್ ಆಗಲಿ ಅದರಿಂದನೇ ಯೂಸ್ ಮಾಡ್ಕೊಳ್ಳೋದು. ಬಟ್ ಇಲ್ಲೇನಾಗುತ್ತೆ ಅಂದರೆ ಸ್ಟಾರ್ಟಿಂಗ್ ಹೇಳಿರ್ತಾರೆ ಇಷ್ಟು ಕೊಡ್ತೀವಿ ಅಂತ, ಅದು ಮೂವಿ ಮುಗ್ದಾದ್ಮೇಲೂ ಕೊಟ್ಟಿರಲ್ಲ. ಜನಗಳೇನಂತ ಅಂದ್ಕೊಳ್ತಾರೆ ಅಂತ ಅಂದರೆ, ಒಂದು ಮೂವಿ ಇವ್ರ ಹತ್ರ ಸಿಕ್ಕಾಪಟ್ಟೆ ದುಡ್ಡಿದೆ, ಹೊರಗಡೆಯಿಂದ ನೋಡ್ತಾರೆ, ಅವ್ರಿಗೆ ಒಳಗಡೆ ಏನಾಗಿದೆ ಅಂತ ಗೊತ್ತಿರಲ್ಲ. ಬಟ್ ಅದೊಂದು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ನಮ್ಮ ಆರ್ಟಿಸ್ಟ್ಗಳಿಗೆ, ಪೇಮೆಂಟ್ ಸ್ವಲ್ಪ ಕೊಟ್ಟರೆ ನಮ್ಮದೂ ಹೆಂಗೋ ನಡೆಸ್ಕೊಂಡು ಹೋಗೋದಕ್ಕೂ ಈಸಿ ಆಗಿ. ಅಂದರೆ ನೀವು ಹೇಳೋ ಪ್ರಕಾರ ನಿಮಗೆ ಇದುವರೆ ತನಕ ಸಿಕ್ಕಿದ್ದ ಪ್ರೊಡ್ಯೂಸರ್ಸಲ್ಲಿ ಕೆಲವರು ಮಾತ್ರನಾ ಅಥವಾ ಎಲ್ಲರದು ಇದೇ ಕತೆ ಅಂತನಾ? ಆಲ್ಮೋಸ್ಟ್ ಒಂದು 50%. ಸೊ 50-50. ಸೊ ಅದು ಬ್ಯಾಲೆನ್ಸ್ಡ್ ಆಗಿದೆ. ಪಾಪ ಒಂದು ಯಾರೋ ಒಬ್ರು ಮಾಡಿರೋದಕ್ಕೆ ಎಲ್ಲ ಪ್ರೊಡ್ಯೂಸರ್ಸ್ಗೂ ಬೇಡ. ನಾನು ಮಾಡಿರೋಂಥ ಮೂವಿಗಳಲ್ಲಿ ಕೆಲವೊಂದಷ್ಟು ಜನ ಪ್ರೊಡ್ಯೂಸರ್ಗಳು ಏನು ಹೇಳಿದ್ರು ಮಾತಿಗೆ ತಕ್ಕನಾಗೆ ಕೊಟ್ಟಿದ್ದಾರೆ. ಅವತ್ತಿನ ಪೇಮೆಂಟ್ ಏನು ಕೊಟ್ಟಿದ್ದಾರೆ. ಕೆಲವೊಂದು ಇನ್ನೂ ಕೊಟ್ಟಿಲ್ಲ. ಮೂವಿ ಮುಗ್ದಿದೆ, ಬಟ್ ಪ್ರಮೋಷನ್ಸ್ ನಾನು ಹೋಗ್ತಾ ಇದ್ದೀನಿ, ಬಟ್ ಇನ್ನೂ ಕೊಟ್ಟೇ ಇಲ್ಲ. ಆದರೂ ನಾನೇ ಅದ ಇನ್ವೆಸ್ಟ್ ಮಾಡಿಬಿಟ್ಟು ಹೋಗ್ತಾ ಇದ್ದೀನಿ. ಹಂಗಾಗಿದೆ ಈಗ ಹೋಗೋ ಬರೋ ಕ್ಯಾಬ್ದಾಗಿರ್ಬೋದು, ಇಲ್ಲ ಪ್ರಮೋಷನ್ಸ್ ಟೈಮಲ್ಲಿ, ಇಲ್ಲ ಅದರಲ್ಲಿ ಏನಾದರೂ ಕಾಸ್ಟ್ಯೂಮ್ಸ್ ಆಗಿರ್ಬೋದು, ಈ ಥರ ಎಲ್ಲ ಕೆಲವೊಂದು ವಿಷಯಗಳು ನನ್ನ ಕಡೆಯಿಂದನೇ ನಾನು ಒಬ್ಳು ಮೂವಿನಲ್ಲಿ ಥರನೇ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ನಮ್ಮ ಹೊಸದಾಗಿ ಬರ್ತಕ್ಕಂಥ ಅನ್ನದಾತರಿಗೆ ಈ ಮೂಲಕ ಒಂದು ಮೆಸೇಜ್ ಏನು ಅಂತಂದರೆ, ಆರ್ಟಿಸ್ಟ್ಗಳಿಗಾಗಿರ್ಬೋದು ಟೆಕ್ನಿಷಿಯನ್ಗಳಿಗಾಗಿರ್ಬೋದು ಏನು ಫಸ್ಟ್ ಕಮಿಟ್ ಆಗಿರ್ತಾರೋ ಅದನ್ನು ದಯಮಾಡಿ ಕರೆಕ್ಟಾಗಿ ಕೊಟ್ಟರೆ ಅವ್ರದ್ದು ಒಂದು ಜೀವನ ನಡೆಯುತ್ತೆ. ಮತ್ತು ಜೀವನಕ್ಕೆ ಬೇಕಾಗಿರೋ ಅಂಥದ್ದೇ ಅದನ್ನು ಕೇಳ್ತಾ ಇರೋದು ಅವರು, ಬಿಟ್ಟರೆ ಬೇರೆ ಏನು ಎಕ್ಸ್ಟ್ರಾ ಕೇಳ್ತಾ ಇಲ್ಲ ಅಂತ ಈ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಹೋಪ್ಫುಲಿ ನೆಕ್ಸ್ಟ್ ಬರೋರು ನಿಮ್ಮ ಇಂಟರ್ವ್ಯೂ ನೋಡಿದ್ಮೇಲೆ ನಿಮಗೆ ರೆಮ್ಯುನರೇಷನ್ ಕರೆಕ್ಟಾಗಿ ಎಲ್ಲ ಕೊಡೋ ಥರ ಬರಲಿ ಅಂತ ಅಲ್ಲ, ಭಗವಂತನಲ್ಲಿ ನಾವು ಪ್ರಾರ್ಥನೆ ಮಾಡ್ತೀವಿ. ತುಂಬ ಜನ ಇದನ್ನು ನೆಗೆಟಿವ್ ಆಗಿ ತಗೋತಾರೆ, ಏನು ಹಿಂಗೆ ಹೇಳ್ಬಿಟ್ಲಲ್ಲ ಹೇಳು ಅಂತೇಳಿ. ಇಲ್ಲ, ದರ್ ಇಸ್ ನಥಿಂಗ್ ನೆಗೆಟಿವ್ ಅಬೌಟ್ ಇಟ್. ಇಲ್ಲಿ ಆ್ಯಕ್ಚುಲ್ ಆಗಿ ಈ ಕಾರ್ಯಕ್ರಮ ಮಾಡ್ತಾ ಇರೋದನ್ನೇ ಹೊಸ ತಂಡಗಳು ಯಾರು ಬರ್ತಾ ಇದ್ದಾರೋ ಅವ್ರಿಗೆ ಎಜುಕೇಟ್ ಮಾಡೋಕ್ಕೋಸ್ಕರ. ವೆನ್ ಯು ಆರ್ ಬೀಯಿಂಗ್ ಫ್ರ್ಯಾಂಕ್ ಅವ್ರಿಗೂ ಅರ್ಥ ಆಗುತ್ತೆ. ಹೌದು, ಯಾಕೆಂದರೆ ನಾವು ಇಲ್ಲಿ ಅನ್ನದಾತ ಸುಖೀಭವ ಅಂತ ಇಟ್ಟು ಎಲ್ಲ ಪ್ರೊಡ್ಯೂಸರ್ಗೆ ಫಾರಾಗೆ ಮಾತಾಡ್ತಾ ಇರ್ಬೇಕಾದ್ರೆ ಪ್ರೊಡ್ಯೂಸರ್ಸು ಕೆಲವು ಮಿಸ್ಟೇಕ್ ಮಾಡದೆ ಇರಲಿ ಅನ್ನೋದನ್ನ ಮೆಸೇಜು ನಾವು ಕೊಡಬೇಕಾಗುತ್ತೆ. ಯಾಕೆಂದರೆ ಅಟ್ ದ ಎಂಡ್ ಆಫ್ ದ ಡೇ ಅನ್ನದಾತರು ಅಂತ ಕರೀತಿರೋದು ಅವ್ರನ್ನೇ ತಾನೆ. ಹೌದು. ಮತ್ತು ಇಲ್ಲಿ ಇನ್ನೊಂದೇನು ತಪ್ಪಾಗ್ತಿದೆ ಅಂತ ಅಂದರೆ, ಪ್ರೊಡ್ಯೂಸರ್ ಅಂತ ಬಂದಾಗ ಪಾಪ ಒಬ್ಬೊಬ್ಬರು ಪ್ರೊಡ್ಯೂಸರ್ಗಳು ಸೆಟ್ಟಿಗೆ ಬರಲ್ಲ, ಆಗೊಬ್ರು ಕೈಲಿ ಕೊಟ್ಬಿಡ್ತಾರೆ. ಅವ್ರು ಏನು ಮಾಡ್ತಾರೆ ಅಂದರೆ, ಅವ್ರು ಕೊಡೋದಿಲ್ಲ ನಮ್ಗಳಿಗೆ. ಅವ್ರು ಎಷ್ಟೋ ಒಂದು 10 ರೂಪಾಯಿ ಕೊಟ್ಟಿದ್ರೆ ಇವ್ರು ನಮಗೆ 1 ರೂಪಾಯಿ ಕೊಡ್ತಾರೆ. ಇನ್ನು ಮಿಕ್ಕಿದ್ದೆಲ್ಲ ಅವ್ರ ಪಾಲಿಗೆ ಹೋಗಿರುತ್ತೆ. ಅದು ಗೊತ್ತಾಗಲ್ಲ ಪ್ರೊಡ್ಯೂಸರ್ಸರಿಗೆ. ವೆರಿ ಗುಡ್. ಇದನ್ನು ಹೇಳ್ತಾ ಇದ್ದೀನಿ ಏನಂದರೆ, ಪ್ರೊಡ್ಯೂಸರ್ಸ್ ಯಾರು ಬರ್ತಾ ಇದ್ದೀರೋ ನೀವು ಡೈರೆಕ್ಟ್ಲಿ ಸಿನಿಮಾ ಜೊತೆ ಇನ್ವಾಲ್ವ್ ಆಗಿ. ಹೌದು. ಸೊ ಪ್ಲೀಸ್ ಗೆಟ್ ಎಜುಕೇಟೆಡ್. ನೀವು ಇದು ಒಂದು ಉದ್ಯಮ ಅಂತ ಲೆಕ್ಕ ತೊಗೊಂಡ್ರೆ ಇದರಲ್ಲಿ ಬಂಡವಾಳ ಹೂಡಿದಾಗ ನೀವು ಅದ್ರ ಬಗ್ಗೆ ಅಧ್ಯಯನ ಮಾಡ್ಕೊಂಡು ನೀವೇ ಸೆಟ್ಟಿಗೆ ಬಂದು ಕೂತ್ಕೊಂಡ್ರೆ ನಿಮ್ಗೆ ಆ ಕಡೆಯಿಂದ ದುಡ್ಡು ಉಳಿಯುತ್ತೆ. ಮತ್ತು ನೀವು ಕೊಟ್ಟಂಥ ಕಾಸು ಬೇರೆ ಯಾರೋ ತಿಂದು ನಿಮ್ಗೆ ಇಲ್ಲಿ ತನಕ ಬರಲಿಲ್ಲ ಅಂದರೂ ಕೆಟ್ಟ ಹೆಸರು ನಿಮಗೆ ಬರೋದು. ಸೊ ಪ್ಲೀಸ್ ಗೆಟ್ ಇನ್ವಾಲ್ವ್ಡ್ ಇನ್ ದ ಮೂವಿ ಮೇಕಿಂಗ್ ಪ್ರೋಸೆಸ್ ಅಂತ ಹೇಳ್ತೀನಿ ಇವಾಗ. ಯಾರಿಗಾದರೂ ನೀವು ಥ್ಯಾಂಕ್ಸ್ ಹೇಳಬೇಕಾದ್ರೆ, ನೀವು ಸಿನಿಮಾ ಇಂಡಸ್ಟ್ರಿಗೆ ಎಂಟ್ರಾಗಿ ಇವತ್ತಿನ ದಿನ ಸಕ್ಸಸ್ಫುಲ್ಲಾಗಿ ಇಲ್ಲಿ ತನಕ ಬಂದಿರೋದಕ್ಕೆ ಯಾರಿಗಾದರೂ ಥ್ಯಾಂಕ್ಸ್ ಹೇಳಬೇಕಾದ್ರೆ ಅದು ಯಾರಿಗೆ? ಇಂಥವ್ರಿಗೆ ಅಂತ ಇಲ್ಲ, ನನಗಿಷ್ಟು ಚಾನ್ಸ್ ಕೊಟ್ಟು ಅಟ್ಲೀಸ್ಟ್ ಒಂದು ಇವತ್ತಿನ ದಿನಲ್ಲಿ ಕೂತ್ಕೊಂಡು ನಿಮ್ಗಳ ಮುಂದೆ ಮಾತಾಡ್ತಾ ಇದ್ದೀನಿ, ನೀವೆಲ್ಲ ನೋಡ್ತಾ ಇದ್ದೀರಾ. ನನಗೆ ಚಾನ್ಸ್ ಕೊಟ್ಟಂಥ ಡೈರೆಕ್ಟರ್ ಸರ್ಗಳಿಗಾಗಿರ್ಬೋದು, ಪ್ರೊಡ್ಯೂಸರ್ ಸರ್ಗೆ ಅಟ್ಲೀಸ್ಟ್ ಏನೋ ಇಷ್ಟು ದೂರ ಬಂದಿದ್ದೀನಿ ಸ್ವಲ್ಪ ಅನ್ನ ತಿನ್ಕೊಂಡು, ಅವ್ರಿಗೂ ಕೂಡ ತುಂಬ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನೂ ಬೆಳಿಬೇಕು, ದೊಡ್ಡದಾಗಿ ಬೆಳಿಬೇಕು ಅಂದ್ಕೊಂಡಿದ್ದೀನಿ. ನಿಮ್ಮೆಲ್ಲರೂ ಸಪೋರ್ಟ್ ಬೇಕು. ದಯವಿಟ್ಟು ನನ್ನಿಂದ ಏನಾದರೂ ತಪ್ಪಾಗಿ ಮಾತಾಡಿದರೆ ಕ್ಷಮೆ ಇರಲಿ. ಒನ್ ಲಾಸ್ಟ್ ಕೋಟ್ ಏನಂತಂದರೆ, ಅಭಿಮಾನಿಗಳನ್ನ ದೇವರು ಅಂತ ಹೇಳಿದ್ರು ಅಣ್ಣವರು.
ಅಭಿಮಾನಿಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಇಷ್ಟು ಮೂವಿ ರಿಲೀಸ್ ಆಗಿದೆ, ಇಷ್ಟು ಮೂವಿ ಇವತ್ತಿಗೂ ಇಲ್ಲಿ ನಾನು ನಿಂತಿದ್ದೀನಿ ಅಂತಂದರೆ ಅದಕ್ಕೆ ಅವ್ರುಗಳೇ ಕಾರಣ. ಅವ್ರು ಒಪ್ಕೊಂಡಿರೋದಕ್ಕೆ ನಾನು ಇಲ್ಲಿದ್ದೀನಿ. ಅವ್ರು ಒಪ್ಕೊಂಡಿಲ್ಲ ಅಂತ ಅಂದರೆ ನಾನು ಇಷ್ಟು ದೂರ ಬರೋಕ್ಕಾಗ್ತಾ ಇರಲಿಲ್ಲ. ನಿಮ್ಮಿಂದನೇ ನಾವು ಅಂತ ಹೇಳ್ಬೋದು. ಯಾಕಂದರೆ ನೀವು ಒಪ್ಕೊಂಡ್ರೆ ನಮ್ಮ ಜೀವನ. ಈಗ ನಾನು ಏನು ಇವಾಗ ನಾಳೆ ದಿನ ನಾನು ಇಲ್ಲೇ ಇರಬೇಕು ಅಂತಂದರೆ ಅದಕ್ಕೆ ನೀವುಗಳೇ ಕಾರಣ. ನನ್ನನ್ನು ಇಲ್ಲೇ ಉಳಿಸ್ಬೇಕಾ ಇಲ್ಲ ಇಲ್ಲಿಂದ ಹೊರಗೆ ಕಳಿಸ್ಬೇಕಾ ಅದು ನಿಮ್ಮ ಮೇಲೆ ಬಿಟ್ಟಿದ್ದು. ನಿಮ್ಮ ಸಪೋರ್ಟ್ ನನ್ನ ಮೇಲೆ ಯಾವಾಗಲೂ ಇರಲಿ. ತುಂಬ ಮೂವಿಗಳು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನನ್ನ ಕೈಯಿಂದ ಎಷ್ಟಾಗುತ್ತೋ ಅಷ್ಟು ಒಳ್ಳೊಳ್ಳೆ ಮೂವಿಗಳನ್ನ ನಿಮ್ಮ ಮುಂದೆ ತರೋದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಥ್ಯಾಂಕ್ ಯು. ಸೊ ಆನ್ ದ ಎಂಡಿಂಗ್ ನೋಟ್, 16 ಸಿನಿಮಾ ಆಗಿದೆ. ಆ್ಯಸ್ ಐ ಸಾ ಯು ಆರ್ ಫೌಂಡ್ ಯು ಆರ್ ಡೌನ್ ಟು ಅರ್ತ್ ಆ್ಯಂಡ್ ಯು ಆರ್ ಗ್ರೌಂಡೆಡ್. ನಾಳೆ ದಿವಸ ಇನ್ನೂ 10 ಸಿನಿಮಾಗಳು ನಿಮ್ಮ ಕೈ ಸೇರಲಿ, ಅದರಿಂದ ಒಳ್ಳೆಯದಾಗಲಿ. ಮತ್ತು ಯಂಗ್ಸ್ಟರ್ಸ್ಗೆ ಯಾರು ಬರಬೇಕಾಗಿದ್ದಾರೋ ಅವ್ರಿಗೆ ಒಂದು ದಾರಿದೀಪನೂ ಆಗಿ ಅಂತ ಹೇಳ್ತಾ ನಮ್ಮ ಗುಡ್ ವಿಶಸ್ನ ನಿಮಗೆ ತಿಳಿಸ್ತಾ ವಿಶ್ ಯು ಎ ವೆರಿ ವೆರಿ ಗ್ರೇಟ್ ಸಕ್ಸಸ್ ಇನ್ ಯುವರ್ ಸಿನಿ ಜರ್ನಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸರ್. ಅನ್ನದಾತ ಸುಖಿ ಭವ ಇವತ್ತು ಅಟ್ಲೀಸ್ಟ್ ನನ್ನ ಒಂದು ಇಷ್ಟು ವರ್ಷದ ಜರ್ನಿನ ನಿಮ್ಮೆಲ್ಲರ ಮುಂದೆ ತಂದಿಟ್ಟಿರೋದಕ್ಕೆ ಥ್ಯಾಂಕ್ ಯು.